ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕರಿತಿದ್ವಿ, ಸಿಲಿಕಾನ್ ವ್ಯಾಲಿ ಅಂತ ಕರಿತಾ ಇದ್ವಿ. ಆದ್ರೆ ಇತ್ತೀಚೆಗೆ ಸಿಗ್ತಾ ಇರುವ ಹೊಸ ಟ್ಯಾಗ್ ಲೈನ್ ವರ್ಲ್ಡ್ ಕ್ಲಾಸ್ ಸಿಟಿ ಆದ್ರೂ ಕೂಡ ಇರೋದು ಥರ್ಡ್ ಕ್ಲಾಸ್ ರಸ್ತೆಗಳು ಅಂತ ಹೇಳಿ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಗಳು ಪ್ರತಿನಿತ್ಯ ಕೂಡ ಇದನ್ನೇ ರಿಪೋರ್ಟೇಜ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಪರಿಹಾರ ಅನ್ನೋದು ಇಲ್ವೇ ಇಲ್ವಾ? ಸರ್ಕಾರಗಳು ಬದಲಾಯಿತು, ಬಿಬಿಎಂಪಿ ಎಲೆಕ್ಷನ್ ಆಗ್ಲೇ ಇಲ್ಲ. ಇದಿಷ್ಟು ಮಾತ್ರನ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಕಾರಣ ಆಗ್ತಾ ಇರೋದು? ಎಷ್ಟು ದಿನ ರಸ್ತೆ ಗುಂಡಿ ವಿಚಾರಕ್ಕೇನೆ ಬೆಂಗಳೂರು ಅಪಖ್ಯಾತಿಗೆ ಒಳಗಾಗ್ತಾ ಇರಬೇಕು? ಎಲ್ಲದರ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಚರ್ಚೆಯನ್ನ ಮಾಡ್ತಾ ಇದೆ. ಇವತ್ತು ನಾವಿರೋದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಇಲ್ಲಿನ ಸಮಸ್ಯೆಗಳೇನು, ಓವರ್ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ಏನು, ರಾಜಕೀಯ ಪಕ್ಷಗಳ ಮುಖಂಡರು ಏನ್ ಹೇಳ್ತಾರೆ, ನಾಗರಿಕರನ್ನ ಏನ್ ಹೇಳ್ತಾರೆ, ಎಲ್ಲವನ್ನ ಚರ್ಚೆಗೆ ಒಳಪಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನಮ್ ಜೊತೆಯಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಉಷಾ ಮೋಹನ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ನ ಮುಖಂಡರು ಅನೂಪ್ ಅಯ್ಯಂಗಾರ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಮಾಜಿ ಕಾರ್ಪೊರೇಟರ್ ಬಿವಿ ಗಣೇಶ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅನೂಪ್ ಅವರೇ, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ, ಯಾಕಂದ್ರೆ ಸರ್ಕಾರ ಇರೋದು ನಿಮ್ಮ ಪಕ್ಷದ್ದು. ರಸ್ತೆ ಗುಂಡಿಗಳ ವಿಚಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ಸರ್ಕಾರ ರಚನೆಯಾದ ಪ್ರಾರಂಭಿಕ ಹಂತದಿಂದಲೂ ಕೂಡ 2.5 ವರ್ಷ ಆಯ್ತು. ಕೇವಲ ಮಾತಿದೆ, ಕೃತಿ ಇಲ್ಲ. ರಸ್ತೆ ಗುಂಡಿಗಳು ಗುಂಡಿಗಳಾಗೇ ಇದೆ, ಅದ್ರ ಮೇಲೆ ರಸ್ತೆ ಬಂದಿಲ್ಲ. ಆರೋಪ ಇನ್ನೂ ಬಾಕಿ ಇದೆ. ಇದು 2.5 ವರ್ಷ ಆಯ್ತು ಚುನಾವಣೆ ಆಗಿ. ನೀವು ಹೇಳ್ತಿರೋದು ಕರೆಕ್ಟ್. ಇವಾಗ ಸ್ಟೇಟ್ ಅಲ್ಲಿ ಬಂದು ಇವಾಗ ನಮಗೆ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೌದು. ಈಗ ಕ್ಷೇತ್ರದಲ್ಲಿ ಬಂದು ಇವಾಗ ಬಿಜೆಪಿ ಎಂಎಲ್ಎ ಸತತವಾಗಿ 4ನೇ ಬಾರಿ ಇದ್ದಾರೆ. ಇಲ್ಲ ಡಿಸಿಎಂ ಆಗಿದ್ದವರು ಕೂಡ, ಒಂದು ಪ್ರಬಲವಾದ ಇವಾಗ ಡಿಸಿಎಂ ಆಗಿದ್ದವರು ಹಾಗೂ ಇವಾಗ ಬಿಜೆಪಿ ಲೀಡರ್ ಕೂಡ. ಅವ್ರಿಗೆ ಇವಾಗ ಪೊಲಿಟಿಕಲ್ಲಿ ಆಗ್ಲಿ ಅಥವಾ ಇವಾಗ ಬ್ಯೂರೋಟಿಕಲಿ ಆಗ್ಲಿ, ಇವಾಗ ಬ್ಯೂರೋಕ್ರಸಿ ವೈಸ್ ಆಗ್ಲಿ ಇದ್ದವ್ರಿಗೆ ಇವಾಗ ಪ್ರತಿಯೊಂದು ತಿಳಿದಿರುತ್ತೆ ವಿಷಯ. 2.5 ವರ್ಷದಿಂದ ನಮಗೆ ಒಂದು ಪ್ರೋಗ್ರೆಸ್ ಆಗಿಲ್ಲ ಮಲ್ಲೇಶ್ವರಂ ಅಲ್ಲಿ. ಸೊ ಮಲ್ಲೇಶ್ವರಂ ಅಂತ ಕ್ಷೇತ್ರದಲ್ಲಿ ನೀವು ಮಾಡೋದು ಜಾಸ್ತಿ ಏನಿಲ್ಲ. 50,000 ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಅದರಲ್ಲಿ 10,000 ಜನ 80 ವರ್ಷಕ್ಕೂ ಮೇಲ್ಪಟ್ಟಿದ್ದಾರೆ. ಅವರು ವಾಕಿಂಗ್ ಮಾಡಕ್ಕೆ ನಮಗೆ ರೋಡ್ ಇಲ್ಲ ಇಲ್ಲಿ. ಇದು 8th ಮೇನ್ ಮಲ್ಲೇಶ್ವರಂಗೆ ಹೋಗಿ ಎಲ್ಲಾ ಪ್ಯಾಕೇಜ್ಗಳನ್ನು ಅವ್ರ ಸಂಬಂಧಿಕರಿಗೆ, ಅವ್ರ ಪಾರ್ಟಿ ವರ್ಕರ್ಸ್ಗೆ ಅಂತ ಕೊಟ್ಟುಬಿಟ್ಟು 6-8 ತಿಂಗಳಿಂದ ಇದು ಹಂಗೆ ಇದೆ. ಇವಾಗ ನಾವು ಕನ್ಸರ್ನ್ ಅಫಿಷಿಯಲ್ಸ್ ನ ಕರೆದು ಮಾತಾಡಕ್ ಶುರು ಮಾಡಿದೀವಿ. ಈಗ ಯಾವುದೇ ಕಾಮಗಾರಿ ಆಗಕ್ಕೂ ಟೈಮ್ ಬೇಕು, ಅದನ್ನ ನಾವು ಕೊಟ್ಟಿದೀವಿ. ಈಗ ಒಂದು ಕಾಮಗಾರಿಯಲ್ಲಿ ಒಂದು ನಾಮಫಲಕ ಇರಲ್ಲ. ಆಸ್ ಪರ್ ಗವರ್ಮೆಂಟ್ ರೂಲ್ಸ್, ಇದು ನಾವು ಮಾಡ್ತಿರೋ ರೂಲ್ಸ್ ಅಲ್ಲ, ಹೇಳ್ತಿರೋ ರೂಲ್ಸ್ ಅಲ್ಲ. ಯಾರು ಕೆಲಸ ಮಾಡ್ತಾರೆ, ಏನ್ ವೆಚ್ಚದಲ್ಲಿ ಮಾಡ್ತಾರೆ, ಏನ್ ಹೆಡ್ ಅಲ್ಲಿ ಮಾಡ್ತಾರೆ, ಅದಕ್ಕೆ ಬದಲಿಗೆ ಇನ್ಚಾರ್ಜ್ ಏನು, ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಆಗಿಲ್ಲ ಅನ್ನೋದಕ್ಕೆ ಪ್ರತಿ ಒಂದು ಕಡೆ ನಾಮಫಲಕ ಹಾಕಬೇಕು. ಒಂದು ಕಡೆನೂ ಹಾಕಲ್ಲ. ಇಲ್ಲಿ ಏನಾಗಿದೆ, ಇದು ಫ್ಯಾಮಿಲಿ ಪೊಲಿಟಿಕ್ಸ್ ಅಂತ ಏನ್ ಹೇಳ್ತಾರೆ. ಮಲ್ಲೇಶ್ವರಂನ ಬಂದು ಇವಾಗ ಯಾವಾಗ್ಲೂ ಹೇಳ್ಕೋತಾರೆ ಬಿಜೆಪಿ ಭದ್ರಕೋಟೆ ಅಂತ. ಆ ಭದ್ರಕೋಟೆನ ಪಾಳೆಗಾರ ಅನ್ಕೊಂಡು ಸಂಬಂಧಿಕರಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ. ನಮ್ಗೆ ಆಗ್ತಿರೋ ತೊಂದರೆ ಇದು 8th ಮೇನ್ ಮಾತ್ರ ಅಲ್ಲ. ನೀವು ಇವಾಗ ಇದು ವಯಾಲಿ ಕಾವಲ್ ಹೋಗಿ, ನಿಮ್ಗೆ ಇವಾಗ ಪೊಲೀಸ್ ಸ್ಟೇಷನ್. ನಾನು ಕೂಡ ಮಲ್ಲೇಶ್ವರಂ ನಿವಾಸಿ ಆಗಿರೋದ್ರಿಂದ ಐ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಬೆಟರ್ ಸರ್. ಡೀಪ್ ಆಗಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಮಾತನಾಡೋಕ್ ಮುಂಚೆ ನೀವ್ ಹೇಳ್ತಾ ಇದ್ರಿ 4 ಬಾರಿ ಸತತವಾಗಿ ಗೆದ್ದಿದ್ದಾರೆ. ಈ ಟರ್ಮ್ ಅಲ್ಲೇ 2.5 ವರ್ಷ ಆಗೋಯ್ತು. ಕಾಂಗ್ರೆಸ್ ಸರ್ಕಾರ ಇದೆ. ಇಫ್ ಇಸ್ ನಾಟ್ ಡೂಯಿಂಗ್ ದ ವರ್ಕ್ ಪ್ರಾಪರ್ಲಿ, ಇಲ್ಲಿನ ಎಂಎಲ್ಎ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಆಕ್ಷನ್ ಅಂತ ಏನ್ ತಗೊಂಡಿದ್ದೀರಿ? ಸರ್ಕಾರದ ಜವಾಬ್ದಾರಿ ಇಲ್ವಾ? ಅಧಿಕಾರಿಗಳ ಜವಾಬ್ದಾರಿ ಇಲ್ವಾ? ಕೇವಲ ಒಬ್ಬ ರಾಜಕೀಯ ನಾಯಕನನ್ನ ದೂಷಣೆ ಮಾಡಿ ನಾನ್ ಬೇಡ ಅಂತ ಹೇಳ್ತಿಲ್ಲ, ಅವ್ರ ಕೆಲಸ ಸರಿ ಮಾಡ್ತಿಲ್ಲ ಅನ್ನೋದು ಗೊತ್ತಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ? ಯಾಕೆ ಆಕ್ಷನ್ ತಗೊಳ್ಳಿಕ್ ಮುಂದಾಗ್ತಿಲ್ಲ? ಖಂಡಿತ ನಾವು ಇವಾಗ ನಮ್ಮ ಪಾರ್ಟಿ ಸೀನಿಯರ್ಸ್ ಹತ್ರ ಮಾತಾಡಿದೀವಿ. ಅದು ಆಕ್ಷನ್ಗೂ ಹೋಗ್ತಾ ಇದೀವಿ. ಇವಾಗ ಕೇಸುಗಳು ಅದಕ್ಕೆ ಹೇಳಿದ್ದು ಸರ್, ಕೇವಲ ಮಾತೇ ಆಯ್ತು, ಕೃತಿ ಇಲ್ಲ ಅಂತ ಹೇಳಿ. ಗಣೇಶ್ ಅವರೇ, ನಿಮ್ಮ ಮೇಲೆ ಸಾಲು ಆರೋಪ, ನಿಮ್ಮ ಪಕ್ಷದ ಮೇಲೆ ಸಾಲು ಆರೋಪ ಕಾರಣ ಕೂಡ ಇದೆ. ಮಲ್ಲೇಶ್ವರಂ ಎಂಟರ್ ಆಗೋದು, ಎಕ್ಸಿಟ್ ಆಗೋದು ಎಲ್ಲಾ ರೋಡ್ಗಳು ಕೂಡ ಕಿತ್ತು ಹೋಗಿದೆ. ಈ ವಯಾಲಿ ಕಾವಲಿಂದ ಸದಾಶಿವನಗರ ಕನೆಕ್ಟ್ ಮಾಡೋ ರೋಡ್ ಅಂತೂ ವರ್ಷ ಆಗ್ತಾ ಬಂತು. ಅದ್ ರಿಪೇರಿ ಆಗುತ್ತೆ ಅನ್ನೋ ಭರವಸೆನೆ ಬಿಟ್ಬಿಟ್ಟಿದ್ದಾರೆ ಜನ. ಅಲ್ಲಿ ಅಭಿವೃದ್ಧಿ ಕಾಮಗಾರಿ ಆಗ್ತಿದೆ, ಬಟ್ ಆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳಕ್ ಶುರು ಮಾಡೇನೆ ತಿಂಗಳಾನ್ಗಟ್ಲೆ. ಜನ ಸಮಸ್ಯೆ ಕಂಡು ಎಂಎಲ್ಎ ಕುರುಡಾಗ್ಬಿಟ್ಟಿದಾರ ಅಂತ ಹೇಳಿ. ಅಂದ್ರೆ ನಾವು ಸ್ಥಳೀಯವಾದಂತ ಶಾಸಕರು ಉತ್ತಮ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸಮಸ್ಯೆ ಯಾವುದು ಸರ್ ಉತ್ತಮ ಕೆಲಸ ಅಂದ್ರೆ ಯಾವ್ದು? ಮೇಡಮ್, ಆಕ್ಚುಲಿ ಅದು ಸ್ಥಳೀಯವಾದ ಬಂದು ಕಾರ್ಪೊರೇಟರ್ ಮಾತಾಡಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ವಿ, ಒಂದು ಗೌರವ ಇಟ್ಟಿದ್ವಿ. ಯಾಕೆಂದ್ರೆ ಅವ್ರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ತುಂಬಾ ಓಡಾಡಿದ್ರು. ನಾನು ಐ ರೆಸ್ಪೆಕ್ಟ್ ಹಿಮ್ ಮೋರ್. ಯಾಕೆಂದ್ರೆ ಬೆಂಗಳೂರಿಗೆ ಏನೋ ಒಂದು
ಗೌರವ ತರಬೇಕು, ಬೆಂಗಳೂರಿನ ಒಂದು ಅದನ್ನ ಇಮೇಜ್ ಅನ್ನ ಉಳಿಸಬೇಕು. ಹಿಂದೆ ಕೃಷ್ಣ ಅವರು ಹೇಳಿದ್ರು ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿ, ಅಟ್ಲೀಸ್ಟ್ ಅದರಲ್ಲೊಂದು ಅರ್ಧ ಭಾಗ ಮಾಡಬೇಕು ಅನ್ನತಕ್ಕಂಥ ಕಾಳಜಿ ಇದ್ದಂತ ವ್ಯಕ್ತಿ ಬಗ್ಗೆ ನನಗೆ ಬಹಳ ಗೌರವ ಇದೆ. ತದನಂತರದಲ್ಲಿ ಅವ್ರ ಮೈ ತುಂಬಾ ಕೆಲಸ ಆಯಿತು. ಪಕ್ಷ, ಮುಖ್ಯಮಂತ್ರಿ, ನೀರಾವರಿ ಇಲಾಖೆ, ಸಂಘಟನೆ, ಇದ್ರ ಮಧ್ಯೆ ಬೆಂಗಳೂರಿಗೆ ಬರೋದು ಬಿಟ್ರು. ಮೇಡಮ್, ಮಳೆಗಾಲ ಬಂದಾಗ ಗುಂಡಿಗಳು ಬೀಳತ್ತೆ. ನಾವು ಇವತ್ತೇನು ಮಳೆಗಾಲ ಬಂದಿಲ್ಲ, ಗುಂಡಿಗಳು ಬಿದ್ದಾಗ ಆವತ್ತಿಂದ ಆವತ್ತು ಮುಚ್ಚಿದ್ದರೆ ಅವ್ರು ಮುಚ್ಚಿ ಅಂತ ಹೇಳ್ತಿಲ್ಲ, ಕಾಂಗ್ರೆಸ್ ಪಕ್ಷನ ಮುಚ್ಚಿ ಅಂತ ಹೇಳ್ತಿಲ್ಲ. ಅಧಿಕಾರದ ಆಡಳಿತದಲ್ಲಿ ವೈಫಲ್ಯವನ್ನ ಅಧಿಕಾರದಲ್ಲಿ ಇರತಕ್ಕಂಥ ಅಧಿಕಾರಿಗಳ ಮೇಲೆ ನಿಮ್ಮ ಒಂದು ಜವಾಬ್ದಾರಿ, ಅಬ್ಸರ್ವೇಷನ್, ಇಟ್ ಇಸ್ ಟೋಟಲಿ ಫೇಲ್ಯೂರ್. ಹಾಗೆ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಉಸ್ತುವಾರಿಯಾಗಿ ನನ್ನ ಉಸ್ತುವಾರಿಯಲ್ಲಿ ಈ ರೀತಿ ಆಗ್ತಿದೆ ಅಂತ ಹೇಳಿ ನೀವು ಕೂಡ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ನಿಮ್ ದೂಷಣೆ ಮಾಡ್ತಿಲ್ಲ ನಾವು. ಅಟ್ಲೀಸ್ಟ್ ಹೊಸ ರಸ್ತೆ ಮಾಡಕ್ ಆಗದಿದ್ರೂ ಕೂಡ ಇರೋ ರಸ್ತೆಯನ್ನು ಸುಗಮವಾಗಿ ಓಡಾಡಕ್ ಮಾಡಪ್ಪ. ಇಷ್ಟೆಲ್ಲ ಇದ್ರೂ ಕೂಡ ನಿರ್ಲಕ್ಷ್ಯತನೇ ಯಾಕೆ? ಯಾರು ಕೇಳಬೇಕು ನಿಮ್ಮ ಪ್ರಕಾರ? ಯಾರು ಕೇಳಬೇಕು ಅಂತಂದ್ರೆ ನೋಡಿ, ನಿನ್ನೆ ಪೇಪರ್ ಅಲ್ಲಿ ಅವರೇ ಹೇಳಿದ್ದಾರೆ. ಅಲ್ಲ, ಯಾರು ಕೇಳಬೇಕು ಸರ್? ಅಧಿಕಾರಿಗಳನ್ನ ಕೆಲಸ ಮಾಡ್ತಿಲ್ಲ. ಉಸ್ತುವಾರಿಗಳದ್ದು ಮಾತ್ರ ಜವಾಬ್ದಾರಿನಾ? ಇವಾಗ MLAದು ಹೊಣೆಗಾರಿಕೆ ಇಲ್ವಾ? ಮೇಡಮ್, ನಾನು ಹೇಳ್ತಿರೋದು ಆಗಿದ್ದರೆ ಇವತ್ತಿನಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಯಾವುದೇ ಗುಂಡಿ ಬಿದ್ರೆ ನಾನು ಉತ್ತರ ಕೊಡಲ್ಲ. ಕನ್ಸರ್ನ್ ಕಮಿಷನರ್ ಏನೇ ಮಾಡ್ತಿದ್ದೆ ಅಂತ ಕೇಳಿ. ಒಬ್ಬರಲ್ಲ ಐದರೇ ಇಲ್ಲ ಗಣೇಶ್ ಸರ್, ನೀವ್ ಹೇಳಿದ 100% ಅಧಿಕಾರಿ ಕೆಲಸ ಮಾಡ್ತಿಲ್ಲ ಅಂದ್ರೆ ನೀವು ಸಿಂಗ್ಯುಲರ್ ಅಲ್ಲಿ ಹೇಳಿದ್ರೆ ನಾವು ಗೌರವ ಕೊಟ್ಟು ಹೇಳ್ತಿದೀನಿ. ಯಾಕೆ ಕೆಲಸ ಮಾಡ್ತಿಲ್ಲ ಕಮಿಷನರ್ ಅಂತ ಹೇಳಿ ಕೇವಲ DCM ಕೇಳಬೇಕು ಅಂತಿಲ್ಲ ಸರ್, ನಿಮ್ MLAನೂ ಕೇಳಬಹುದು. ಯಾಕೆ ಕೇಳ್ತಿಲ್ಲ ನಿಮ್ MLA? ಆಯ್ತು ನಾನು MLAನೂ ಕೇಳಬಹುದು. ಬೆಳಿಗ್ಗೆ ಎದ್ದು ವಾರ್ಡ್ ಇಂಜಿನಿಯರ್ ಅಂತ ಇರ್ತೇನೆ. ಆ ವಾರ್ಡ್ ಇಂಜಿನಿಯರ್ ಬೆಳಿಗ್ಗೆ ಆ ಏರಿಯಾದಲ್ಲಿ ಎಲ್ಲೆಲ್ಲ ಹಳ್ಳ ಬಿದ್ದಿದೆ ಅಂತ ಅವ್ರು ನೋಡೋದು. ಒಬ್ಬ ಶಾಸಕ, ಒಬ್ಬ MP, ಒಬ್ಬ DCM, ಮುಖ್ಯಮಂತ್ರಿ ಜವಾಬ್ದಾರಿ ಅಲ್ಲ. ಅಕಸ್ಮಾತ್ ಆಗ್ಲಿಲ್ಲ ಅಂತಂದ್ರೆ ಇದು DCM ನಾವು ಕಾಂಗ್ರೆಸ್ ಪಕ್ಷದವ್ರು ಮುಚ್ಚಿ ಅಂತ ಹೇಳಿಲ್ಲ, DCM ಮುಚ್ಚಿಲಿ ಅಂತ ಹೇಳಿಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಉತ್ತರ ಕೊಡಿದ್ರೆ DCM ನಿಲ್ಲಿಸ್ಲಿ, ನಾವು ಹೋಗಿ ಕೇಳ್ತೀವಿ. ಉಷಾ ಅವರೇ, ನೀವು ಕೂಡ ಒಬ್ಬ ಮಹಿಳೆ ಇದ್ದೀರಿ, ಗೃಹಿಣಿ ಕೂಡ ಇದ್ದೀರಿ, ಮೋರ್ ದನ್ ಅ ಪೊಲಿಟಿಷಿಯನ್. ಮಲ್ಲೇಶ್ವರದ ಮಹಿಳೆಯರ ಪರಿಸ್ಥಿತಿ ಹೇಳ್ತೀನಿ ಕೇಳಿ. ಬೆಳಗ್ಗೆ ಎದ್ದು ಶಾಲೆಗೆ ಮಗಳನ್ನ ಬಿಡಕ್ ಹೋಗ್ಬೇಕಾ, ರಸ್ತೆ ಕಿತ್ತೋಗಿದೆ. ಶಾಲೆ ಕನೆಕ್ಟಿಂಗ್ ರಸ್ತೆ. ಮಾರ್ಕೆಟ್ ಹೋಗಿ ಹಣ್ಣು ತರಕಾರಿನೋ ತರಬೇಕಾ, ಆ ರಸ್ತೆ ಕೂಡ ಕಿತ್ತೋಗಿದೆ. ದೇವಸ್ಥಾನದ ಮುಂದೆ ಭಕ್ತರು ನಿಲ್ಲೋ ಜಾಗದಲ್ಲಿ ಗುಂಡಿ ಇದೆ. ದೇವರು ನೋಡೋದ್ಕಿಂತ ನಾವು ಗುಂಡಿ ನೋಡ್ಕೊಂಡು ಹೋಗ್ಬೇಕು. ಇಲ್ಲ ಊರ್ಗ್ ಹೋಗ್ಬೇಕಾ, ಮೆಜೆಸ್ಟಿಕ್ ಕನೆಕ್ಟಿಂಗ್ ರಸ್ತೆ ಅದು ಕಿತ್ತೋಗಿದೆ. ರೈಲ್ವೆ ಸ್ಟೇಷನ್ಗೆ ಹೋಗೋ ರಸ್ತೆ ಅದು ಕಿತ್ತೋಗಿದೆ. ಈ ಕಿತ್ತೋಗಿರೋ ರಸ್ತೆ ನಡುವೆ ಮಲ್ಲೇಶ್ವರಂನ ಮಹಿಳೆಯರು ಪುರುಷರ ಬದುಕು ಹೆಂಗಿದೆ ನೀವು ಗಮನಿಸಿ. ವಿಶೇಷವಾಗಿ ನೀವು ಮಲ್ಲೇಶ್ವರಂ ಅಂತ ಹೇಳ್ತಿದ್ದೀರಾ, ನಾನು ಕೂಡ ಮಲ್ಲೇಶ್ವರಂ ನಿವಾಸಿನೇ. ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವತ್ತು ಮಹಿಳೆಯರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ನಾವು ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ನಾವು ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ಲ. ನೀವು ಮನೆಯಿಂದ ಹೊರಗಡೆ ಹೋದಾಗ ಅಪ್ಪ ನನಗೆ ಯಾವ ಗುಂಡಿ ಬಂದ್ ಕಾಳಿ, ಅಥವಾ ನನ್ನ ಮಗುನೋ, ನನ್ನ ಗಂಡನೋ, ನನ್ನ ಸಂಸಾರದಲ್ಲಿ ಇನ್ಯಾರೋ ವ್ಯಕ್ತಿಗಳಿಗೆ ಎಲ್ಲಿಂದ ಗುಂಡಿಗಳಿಂದ ಸಮಸ್ಯೆ ಬಂದು ನಾವು ಸಾವಿಗೀಡಾಗ್ತೀವಿ ಅನ್ನೋದು ಖಚಿತನೇ ಇಲ್ಲ. ಸೊ ಒಂದು ನಮ್ಮ ಫ್ಯಾಮಿಲಿ ನ್ಯೂಸ್ ಅಲ್ಲಾದ್ರೂ ನೋಡ್ಬೇಕು, ಗೊತ್ತಾಗ್ಬೇಕು. ಇಲ್ಲಾಂದ್ರೆ ನಾವು ಬಿದ್ದಿದ್ರೆ ಯಾರಾದ್ರೂ ಎತ್ಬಿಟ್ಟು ಅಪ್ಪ ಇವ್ರು ಬಿದ್ದಿದ್ದಾರೆ ಅಂತ ಹೇಳ್ಬೇಕು. ಇಂಥ ಸ್ಥಿತಿಯಲ್ಲಿ ಈ ವರ್ಷ ಅಂತ ಅಲ್ಲ, 2015ರಿಂದ ನಾವು ಇದೇ ಸ್ಥಿತಿಯಲ್ಲಿದ್ದೀವಿ. ಉದಾಹರಣೆಗಳು ಸಾವುಗಳಾಗಿದ್ದಾವೆ. ಹೆಚ್ಚು ಕಡಿಮೆ 3 ವರ್ಷಗಳಲ್ಲಿ 60 ಜನ, ಅದ್ರಲ್ಲಿ 32 ಮಹಿಳೆಗಳು ಸತ್ತಿದ್ದಾರೆ. ಅಂದ್ರೆ ನಿಮ್ಮ 3 ಪಕ್ಷಗಳು, ಇದಕ್ಕೆ CAG ರಿಪೋರ್ಟ್ ಇದೆ ಸ್ಮಿತಾ ಅವರೇ, 2015ರಿಂದ 2020ರಲ್ಲಿ ಸರಿ ಸುಮಾರು ಬೆಂಗಳೂರಿಗೆ 20,000 ಕೋಟಿ ರಸ್ತೆಗಳಿಗೆ ಖರ್ಚು ಮಾಡಿದ್ದಾರೆ 3 ಪಕ್ಷದವರು. 20,000 ಕೋಟಿ. ಇದನ್ನ ಖುದ್ದಾಗಿ ವಿಧಾನಸಭೆಯಲ್ಲಿ ಆಗಿದ್ದಂತಹ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ರಿಪೋರ್ಟ್ ಸಬ್ಮಿಟ್ ಮಾಡಿರೋದು, ಇನ್ಯಾರು ಅಲ್ಲ. ಸೊ ನಾವ್ ಹೇಳೋದು, ನೀವು 20,000 ಕೋಟಿ ನುಂಗಿ ನೀರು ಕುಡಿದಿದ್ದೀರಲ್ಲ, ಯಾರ್ ದುಡ್ಡು? ನಮ್ಮ ಹಣ. ನಾವು ಮಹಿಳೆಯರು ನಮ್ಮ ಪ್ರಾಣವನ್ನ ಒತ್ತೈತ ಇವತ್ತು ನಿಮ್ ರಸ್ತೆಗಳಿಗೆ ಕೊಟ್ಟಿದ್ದೀವಿ. ಆದ್ರೆ ನಿಮ್ಮ ಯೋಗ್ಯತೆಗಳಿಗೆ 3 ಸರ್ಕಾರದವ್ರು ನಾನು ಹೇಳ್ತಾ ಇದ್ದೀನಿ, ನೀವು ರಸ್ತೆಗಳು ಹಾಕಿದ್ರೆ ಇವತ್ತು ಚಿನ್ನದ ರಸ್ತೆ ಆಗ್ಬೇಕಾಗಿತ್ತು, ಅಥವಾ ಕನಿಷ್ಠ ಪಕ್ಷ 5 ವರ್ಷ ಬರಬೇಕಾಗಿತ್ತು. 5 ವರ್ಷ ಬರುತ್ತಮ್ಮ, 5 ದಿನಾನೂ ಬರಲ್ಲ. ಬನ್ನಿ ತೋರಿಸ್ತೀನಿ. ಇಲ್ಲೇ ಈ ಒಂದು 10 ಡೇ ಶೋ ಅಂತ ದೊಡ್ಡದಾಗಿ 20 ಕೋಟಿ ಖರ್ಚು ಮಾಡೋದಲ್ಲ, ಎಷ್ಟು ಗುಂಡಿ ಬಿದ್ದಿದೆ ಅಂತ ತೋರಿಸ್ತೀನಿ ಬನ್ನಿ. ಅದು ಒಂದೇ ವಿಚಾರ ಅಲ್ಲ, ನೀವು ಈ ರೋಡ್ ಫುಲ್ ಕನೆಕ್ಟಿವಿಟಿ ನೋಡಿ. ಕನೆಕ್ಟಿವಿಟಿ ಕಳ್ಕೊಂಡು ಆ ವಯಲಿ ಕವಲ್ಲು, ಸರ್ಕಲ್ಲು, ಪ್ಯಾಲೇಸ್ ಗುಟ್ಟಳ್ಳಿ ಎಲ್ಲ 1.25 ವರ್ಷ ಆಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ. ವ್ಯಾಪಾರಸ್ಥರೆಲ್ಲ ಬಿದ್ದಿದ್ದಾರೆ. ಹೆಣ್ಣು ಮಕ್ಕಳು ವ್ಯಾಪಾರ ಮಾಡ್ತಾರೆ ಮೇಡಮ್, ಇವತ್ತು ಅವ್ರನ್ನ ಕೇಳೋರಿಲ್ಲ. ಅಂದ್ರೆ ಇವರಿಗೆ ನಮ್ಮ ಬೆಂಗಳೂರು ಬಂದ್ಬಿಟ್ಟು ಯಾವ ರೀತಿ ಅಂದ್ರೆ, ಚಿನ್ನದ ಮೊಟ್ಟೆ ಇಡುತ್ತಲ್ಲ ಕೋಳಿ, ಆ ರೀತಿ ಕೋಳಿನ ಚೆನ್ನಾಗಿ ಊಟ ಹಾಕಿ ಸಾಕೋಣ, ಅದೆಲ್ಲ ಇವ್ರಿಗೆ ಬೇಡ. ಅದು ಕೊಡುವಂತ ಚಿನ್ನದ ಮೊಟ್ಟೆ ಮಾತ್ರ ಬೇಕು ಇವ್ರಿಗೆ. ಅಂದ್ರೆ ಮೊಟ್ಟೆ ಎಷ್ಟು ಚಿನ್ನ ಸಿಕ್ಕುತ್ತೋ ಅಷ್ಟು ದೋಚ್ಕೊಳ್ಳೋಣ.
ಕೋಳಿ ಪಾಪ ಕೊಡ್ತಾನೆ ಇರ್ಲಿ. ನಾನ್ ಈ ಕಾಂಗ್ರೆಸ್ ಪಕ್ಷ ಬಂದ್ರು ಅಷ್ಟೇ, ಬಿಜೆಪಿ ಪಕ್ಷ ಬಂದ್ರು ಅಷ್ಟೇ, ಜೆಡಿಎಸ್ ಬಂದ್ರು ಅಷ್ಟೇ, ಮೊಟ್ಟೆ ಮಾತ್ರ ತಗೊಳ್ತಾರಣ್ಣ. ಜನ ಸಾಯ್ತಾರೆ, ಇಷ್ಟೇ ಇವ್ರ ಉದ್ದೇಶ. ಅದನ್ ಬಿಟ್ರೆ ನಮ್ಮ ಟ್ಯಾಕ್ಸ್ ಹಣ ತಗೊಂಡು ನಮಗ್ ದುಡ್ಡನ್ನ ತಗೊಂಡು ಇವರು ಒಂದು ರಸ್ತೆ ಇರ್ಲಿ, ಇವರ ಯೋಗ್ಯತೆಗೆ ಏನು ಮಾಡುವಂತ ನೈತಿಕತೆ ಕಳ್ಕೊಂಡಿದ್ದಾರೆ ಇವರು. ಅನುಪ್ ಅವರೇ ನೋಡಿ, ಬಿಜೆಪಿ ಸರ್ಕಾರ, ಬಿಜೆಪಿ ಎಂಎಲ್ಎ ಎಲ್ಲರೂ ಕೂಡ ಕೆಲಸ ಮಾಡ್ಲಿಲ್ಲ ಅಂತಾನೆ ನಾವು ಅನ್ಕೊಂಡ್ಬಿಡೋಣ. ಸರ್ಕಾರ ನಿಮ್ಮದಿದೆ, ಸರ್ಕಾರನೂ ಬಿಟ್ಬಿಡೋಣ. ನಿಮ್ಮ ಡಿಸಿಎಂ ಇರುವ ಸದಾಶಿವನಗರಕ್ಕೆ ಹೋಗ್ಬೇಕು ಅಂದ್ರೆ ಇದೇ ಮಲ್ಲೇಶ್ವರಂ ರಸ್ತೆಗಳನ್ನೇ ಹೋಗ್ಬೇಕು. ಪ್ರತಿನಿತ್ಯ ಅವ್ರು ನೋಡ್ತಾ ಇದ್ದಾರೆ ಸ್ವಾಮಿ. ಯಾವ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಅಂತ ಭರವಸೆ ಕೊಟ್ಟಿದ್ರು, ಅವ್ರ ಮನೆಗೆ ಹೋಗೋ ರಸ್ತೆನೇ ಕಿತ್ತು ಹೋಗಿದೆ. ಅವ್ರ ಕಣ್ಣಿಗೆ ಕಾಣ್ತಿಲ್ವಾ? ಅಧಿಕಾರಿಗಳನ್ನ ಅಕೌಂಟಬಲ್ ಮಾಡಿ ಶಿಕ್ಷೆಗೆ ಒಳಪಡಿಸಿ ಸರಿಯಾಗಿ ಒಂದು ರಸ್ತೆ ಸಮಸ್ಯೆ ಪರಿಹರಿಸಲಿಲ್ಲ ಅಂತಂದ್ರೆ ಡಿಸಿಎಂ ಅವರು, ಬೆಂಗಳೂರು ಇನ್ಚಾರ್ಜ್ ಅವರು ಅದೇ ರಸ್ತೆಯಲ್ಲಿ ಓಡಾಡೋ ಒಬ್ಬ ನಾಗರಿಕರಾಗಿ ಅವ್ರು ಮಾಡ್ತಿರೋದೇನು? ಪ್ರಶ್ನೆ ಕೇಳ್ತಾರೆ ನಾಳೆ ದಿನ ನಿಮಗೂ. ಈಗ ಮೇಡಮ್, ಇವಾಗ ನೋಡಿ, ನೀವು ಹೇಳ್ತಿರೋದು ತುಂಬಾ ಆಕ್ಚುಲಿ ಸತ್ಯವಾದ ಪ್ರಶ್ನೆ. ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಅದೇ ಕಾರಣಕ್ಕೆ ಈಗ ಬೆಂಗಳೂರು ತುಂಬಾ ಬೆಳೆದಿದೆ ಅಂತ 5 ಕಾರ್ಪೊರೇಷನ್ ಆಗಿ ವಿಂಗಡಣೆ ಮಾಡಿದೆ. ಈಗ ಒಂದು ಮಗು ಹುಟ್ಟಿದ್ರೆ ಅದು ಓಡಕ್ ಶುರು ಮಾಡಲ್ಲ. ಇದು ಫಸ್ಟ್ ತೆವಳುತ್ತೆ, ನಡೆಯುತ್ತೆ, ಆಮೇಲೆ ಇವಾಗ ನಿಂತ್ಕೊಳ್ಳುತ್ತೆ, ಓಡುತ್ತೆ. ಈಗ ಆಕ್ಚುಲಿ ಬಂದು ಇವಾಗ ಮಗು ಹುಟ್ಟಿದೆ, 5 ಕಾರ್ಪೊರೇಷನ್ ಅನ್ನೋದು ಹುಟ್ಟಿದೆ. ಕಳೆದ 5.5 ವರ್ಷದಿಂದ ನಾನು ಒಪ್ಕೊಳ್ತೀನಿ, ಜಿಬಿಎ ಇವಾಗ ಆಗ್ತಾ ಇದೆ ಅಂತ ಹೇಳಿ. ಬಿಬಿಎಂಪಿ ಇತ್ತಲ್ಲ, ಆಗೇನು ಕೆಲಸ ಅಲ್ಲಿಗೆ ಬರ್ತೀನಿ. ಅಧಿಕಾರಿಗಳಿಗೆ ಫ್ರೀಯಾಗಿ ಸಂಬಳ ಕೊಟ್ಬಿಡ್ತಾರೆ ಸರ್ಕಾರ. ಇವಾಗ ಬರ್ತೀನಿ ಅಲ್ಲಿಗೆ. ಈಗ 5 ವರ್ಷದ ಹಿಂದೆ ಏನಾಗಿತ್ತು ನಿಮಗೆ? ಇವಾಗ ಬಂದು ಇವಾಗ ಆಕ್ಚುಲಿ ಕಾರ್ಪೊರೇಷನ್ ಅನ್ನೋದು ಬಂದು ಇವಾಗ ಚುನಾವಣೆ ಅನ್ನೋದು ಬಂದು ಇವಾಗ ಭಾರಿ ಮುಖ್ಯ. ಈಗ ಬಿಜೆಪಿ ಇವಾಗ ಸರ್ಕಾರ ಇದ್ದಾಗ ಅದನ್ನ ಮಾಡೋ ಇವಾಗ ಪೊಲಿಟಿಕಲ್ ವಿಲ್ ಇರ್ಲಿಲ್ಲ ಯಾರಿಗೂನು. ಈಗ ಕೋರ್ಟ್ ಇಂದ ಬಂದಿಲ್ಲ ಮೇಡಮ್. ಅಧಿಕಾರಿಗಳನ್ನ ಕೇಳ್ತಿದ್ದೀನಿ, ಆಯ್ತು ಬಿಬಿಎಂಪಿ ಎಲೆಕ್ಷನ್ ನಡೆದಿರೋದಕ್ಕೆ 2 ಪಕ್ಷಗಳು ಈಕ್ವಲಿ ರೆಸ್ಪಾನ್ಸಿಬಲ್. ಖಂಡಿತ ಹೌದು, ಖಂಡಿತ ಹೌದು. ಎಲೆಕ್ಷನ್ ಆಗದೆ ಇದ್ರು ಕೂಡ ಅಲ್ಲಿ ಶಾಶ್ವತವಾಗಿರೋ ಅಧಿಕಾರಿಗಳಿದ್ದಾರೆ, ಮೇಡಮ್, ಸಿಬ್ಬಂದಿಗಳಿದ್ದಾರೆ. ಸರ್ಕಾರದ ಸಂಬಳ, ಜನರ ತೆರಿಗೆ ಸಂಬಳ ತಗೊಳ್ತಿದ್ದವ್ರು ಇದ್ದಾರೆ, ಬಿಟ್ಟಿ ಸಂಬಳ ತಗೊಳ್ತಿದ್ದಾರೆ. ಖಂಡಿತ ಇಲ್ಲ. ಬಿಟ್ಟಿ ಸಂಬಳ ತಗೊಳ್ತಿದ್ದಾರೆ. ಇವಾಗ ರೆಸಿಡೆಂಟ್ ಆಫ್ ಮಲ್ಲೇಶ್ವರಂ, ಆಸ್ ಅ ರೆಸಿಡೆಂಟ್ ಆಫ್ ಮಲ್ಲೇಶ್ವರಂ, ಲೈಕ್ ಇದು ಇವಾಗ ನಮಗೂ ಇವಾಗ ಕನ್ಸರ್ನ್ ಆಗಿರೋದೆ. ಇವಾಗ ನಾನು ಟ್ಯಾಕ್ಸ್ ಪೇಯರ್ ಒಬ್ಬ, ಇವಾಗ ಮಲ್ಲೇಶ್ವರಂ ನಿವಾಸಿ. ಇವಾಗ ಸರ್ಕಾರನ ನೀವೊಂದು ಆರ್ಗನೈಸೇಷನ್ ಅಂತ ನೋಡಿದ್ರೆ ಅದಕ್ಕೆ ಆಕ್ಚುಲಿ ಇವಾಗ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಒಬ್ಬ ಶಾಸಕ ಅನ್ನೋನು ಕ್ಷೇತ್ರದಲ್ಲಿ ಬಂದು ಅದಕ್ಕೆ ಮ್ಯಾನೇಜರ್ ಅಥವಾ ಟೀಮ್ ಲೀಡರು, ಅವನಿಗೆ ಈಗ ಪರ್ಫಾರ್ಮೆನ್ಸ್ಗೆ ಅಂತ ಸ್ವಲ್ಪ ಟೈಮ್ ಕೊಡಬೇಕು. ಅದನ್ನ ಇವಾಗ ನಮ್ಮ ಸರ್ಕಾರ ಕೊಟ್ಟಿದೆ. ಇದು ಬಹುಶಃ ಇವಾಗ ಕಳೆದ 18-19 ವರ್ಷದಿಂದ ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಿದ್ದಾರೆ.